ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ದಿಟ್ಟ ಆಡಳಿತ ನೀಡಿದ ಲತಾ ಸೋಮಶೇಖರ್ ಹೆಣ್ಣು ಅಬಲೆಯಲ್ಲ ಸಬಲೆ. ಮನೆ ನಡೆಸೋದಕ್ಕಷ್ಟೇ ಹೆಣ್ಣು ಸೀಮಿತವಲ್ಲ, ಒಂದು ಗ್ರಾಮವನ್ನು ಮುನ್ನಡೆಸಲು ಅರ್ಹಳು ಎಂದು ತೋರಿಸಿಕೊಟ್ಟ ಲತಾ ಸೋಮಶೇಖರ್ ಅವರು ತಮ್ಮ ಆಡಳಿತಾವಧಿಯಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಗ್ರಾಮದ ನೆಚ್ಚಿನ ನಾಯಕಿಯಾಗಿ ಗುರುತಿಸಿಕೊಂಡಿರುವ ಲತಾ ಸೋಮಶೇಖರ್ ಅವರು ಸದಾ ಸಮಾಜದ ಹಾಗೂ ಬಡವರ್ಗದ ಪರ ಕೆಲಸ ಮಾಡುವ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೇಡಮ್ ಹೇಳಿ, ಈಗ 5 ವರ್ಷದ ಏನು ಒಂದು ಅವಧಿಯನ್ನು ಮುಗಿಸಿದ್ದೀವಿ. ಸೊ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಅಂದ್ಕೊಳ್ತೀನಿ. ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ತಮ್ಮ ಅವಧಿಯಲ್ಲಾಗಿದೆ? ಮೊದಲಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಾನು ಕಳೆದ 2.5 ವರ್ಷಗಳ ಕಾಲ ಸದಸ್ಯೆಯಾಗಿ ಮತ್ತು ಕಳೆದ 2 ವರ್ಷಗಳ ಕಾಲ ಅಧ್ಯಕ್ಷ ಆಗಿ ನಾನು ನಮ್ಮ ಸದಸ್ಯಗಳ ಮುಖಾಂತರ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ತಾವರೆಕೆರೆ ಗ್ರಾಮಕ್ಕೆ ಹಾಗೂ ತಾವರೆಕೆರೆ ಪಂಚಾಯಿತಿಗೆ ಒಳಪಟ್ಟಂಥ ಹಳ್ಳಿಗಳಿಗೆ ಕೆಲಸಗಳನ್ನ ನಾವು ಮಾಡಿಕೊಟ್ಟಿದ್ದೀವಿ. ನೀರಿನ ಸೌಲಭ್ಯ ಆಗಿರ್ಬೋದು, ಕಸದ ಗಾಡಿಯಿಂದ ಕಸದ ಕ್ಲೀನಿಂಗ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಇನ್ನು ಹೀಗೆ ಸಾಕಷ್ಟು ನಾವು ಕೆಲಸನ ನಾವು ಸಾರ್ವಜನಿಕರಿಗೆ ಮಾಡಿಕೊಡ್ತಾ ಬಂದಿದ್ದೀವಿ. ಏನೇನು ಪ್ರಮುಖವಾದ ಅಭಿವೃದ್ಧಿ ಕೆಲಸಗಳಿವೆ? ಪ್ರಮುಖವಾದ ಅಭಿವೃದ್ಧಿ ಕೆಲಸ ಅಂತ ಅಂದರೆ, ಇವಾಗ ಸಾಮಾನ್ಯವಾಗಿ ನಮ್ಮ ಈಗ ಬೇಸಿಗೆ ಟೈಮಲ್ಲಿ ಬಂತು ಅಂತ ಅಂದರೆ ನೀರಿನ ಕೊರತೆ ತುಂಬ ಜಾಸ್ತಿ ಇರುತ್ತೆ. ಸೊ ಎಲ್ಲ ಕಡೆ ವಾಟ್ರ್ ಪಂಪ್ಗಳನ್ನೆಲ್ಲ ಅದಕ್ಕೆಲ್ಲ ನಾವು ಹೊಸ್ದಾಗಿ ಹಾಕ್ಸ್ಕೊಂಡು ಕೊಟ್ಟಿದ್ದೀವಿ. ಕೇಬಲ್ ವೈರ್ಗಳನ್ನ ಹಾಕ್ಸಿದ್ದೀವಿ ಪಂಚಾಯತಿ ವತಿಯಿಂದ. ಆ ವಾರ್ಡ್ಗೆ ನಮ್ಮ ಸದಸ್ಯಗಳ ಮುಖಾಂತರ ನಾವೇನು ಮಾಡಿದ್ದೀವಿ, ಎಲ್ಲ ಪಂಪನ್ನು ಹೊಸ್ದಾಗಿ ಹಾಕ್ಸ್ಬಿಟ್ಟು ಕೇಬಲ್ ವೈರ್ಗಳಾಗಿರ್ಬೋದು, ನೀರು ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವೆಲ್ಲ ಹೊಸದಾಗಿ ಹಾಕ್ಸ್ಕೊಂಡು ಬಂದಿದ್ದೀವಿ. ಇದ್ರ ಜೊತೆಗೆ ನಮ್ಮ ಪಂಚಾಯಿತಿಯಿಂದನೇ 2 ಟ್ಯಾಂಕರ್ಗಳಿದ್ದಾವೆ. ಸೊ ಅದನ್ನು ಸಹ ಪಬ್ಲಿಕ್ಗೋಸ್ಕರ, ಸಾರ್ವಜನಿಕರಿಗೋಸ್ಕರ ನಾವು ನೀರಿನ ವ್ಯವಸ್ಥೆನ ಮಾಡಿಕೊಡ್ತಾ ಬರ್ತಾಯಿದ್ದೀವಿ. ಈ ಬೇಸಿಗೆ ಟೈಮಲ್ಲಂತೂ, ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಂತೂ ನಮ್ಮ ಹೋರಬ್ಬದ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ನೀರಿನ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಬೇಸಿಗೆ ಟೈಮಲ್ಲಿ ಪಂಪು ನೀರಿನ ಹಾವಿ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಟ್ಯಾಂಕರ್ ವ್ಯವಸ್ಥೆ, ಇದ್ರ ಜೊತೆಗೆ ಇನ್ನೊಂದು ಎಕ್ಸಸ್ ನಾವು ತಗೋತೀವಿ, ಪ್ರೈವೇಟಲ್ಲಿ ತಗೊಂಡು ಸಾರ್ವಜನಿಕರಿಗೆ ನೀರಿನ ಸಮಸ್ಯೆನ ಒದಗಿಸ್ಕೊಂಡು ಕೊಡ್ತಾಯಿದ್ವಿ. ಆಮೇಲೆ ಎಲ್ಲ ವಾರ್ಡ್ಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲಾಗಿರ್ಬೋದು, ವಾರ್ಡ್ಗಳಲ್ಲಾಗಿರ್ಬೋದು, ಮೋರಿ ಕ್ಲೀನಿಂಗ್ ಆಗಿರ್ಬೋದು, ಕಸ ತೆಗೆಸಿ ವ್ಯವಸ್ಥೆನ ಮಾಡಿಕೊಡ್ತಾ ಬರ್ತಿದ್ದೀವಿ. ಮತ್ತು ನಮ್ಮ ಪಂಚಾಯತಿ ಕಸದ ಗಾಡಿಗಳಲ್ಲಿ ನಾವು ಒಂದು ಸಾರ್ವಜನಿಕರಿಗೆ ಅವೇರ್ನೆಸ್ನ ಮೂಡಿಸ್ತಾ ಇರ್ತೀವಿ. ಒಂದು ವಾಯ್ಸ್ ಮುಖಾಂತರನಾಗಿರ್ಬೋದು, ಜಾಸ್ತಿ ನೀರೇ ಹೆಚ್ಚಾಗಿ ಬಳಸಬೇಡಿ, ಯಥೇಚ್ಛವಾಗಿ ಬಳಸಬೇಡಿ, ಹಿತವಾಗಿ ಬಳಸಿ ಅಂತ. ಮತ್ತು ಸ್ಯಾನಿಟ್ರಿದಾಗಿರ್ಬೋದು, ಮತ್ತು ಪ್ಯಾಡ್ಗಳಾಗಿರ್ಬೋದು, ಮಹಿಳೆಯರಿಗೆ ನಾವು ಯಾವ ರೀತಿ ಪ್ಯಾಡ್ಗಳ ಬಗ್ಗೆ ತಗೊಂಬಂದು ಅದನ್ನು ಶೌಚಾಲಯಗಳಲ್ಲಿ ಹಾಕ್ತಾರೆ, ಅದು ಬಂದು ಮೇನ್ ಬ್ರಾಂಚಲ್ಲೆಲ್ಲ ಕಟ್ಕೊಂಡು ತುಂಬಾ ಹಿಂಸೆ ಆಗೋದು. ಸೊ ಅದನ್ನು ಸಹ ನಾವು ಏನು ಮಾಡ್ತಾಯಿದ್ದೀವಿ, ಆಟೋಗಳ ಮುಖಾಂತರ ಅನೌನ್ಸ್ಮೆಂಟಲ್ಲಿ ನಮ್ಮ ಸಾರ್ವಜನಿಕರಿಗೆ ನಾವು ಪಬ್ಲಿಕ್ನ ಮೂಡಿಸ್ತಾ ಬರ್ತಾಯಿದ್ವಿ. ಸೊ ಇದರಿಂದ ಎಲ್ಲ ಸ್ವಲ್ಪ ಹಂತವಾಗಿ ಅಲ್ಲಿ ಸ್ಯಾನಿಟ್ರಿ ಬ್ಲಾಕ್ ಆಗೋದು ಕಮ್ಮಿ ಆಗ್ತಾ ಬಂತು. ಏನೇ ಆಗಲಿ, ಪ್ರತಿಯೊಂದಕ್ಕೂ ನಮಗೇನಾದ್ರು ಮಾಹಿತಿ ಬಂತು, ಅಲ್ಲಿ ಏನಾದರೂ ಒಂದು ಕಳ್ತನ ಆಯಿತು ಅಂತ ಬಂತು ಅಂತ ಕಿವಿಗೆ ಬಿದ್ದರೆ, ಸೊ ನಾನು ಇಮಿಡಿಯೇಟಾಗಿ ಏನು ಮಾಡ್ತಾಯಿದ್ದೆ, ಒಂದು ನಮ್ಮದು ಅನೌನ್ಸ್ಮೆಂಟಲ್ಲಿ ವಾಯ್ಸ್ ಮೆಸೇಜಲ್ಲಿ ನಾವು ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿಸ್ತಾಯಿದ್ವಿ. ಆ ಒಟ್ಟಿನಲ್ಲಿ ಏನಪ್ಪ ಅಂದರೆ ನಮ್ಮ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸ್ಕೊಂಡು ಬರ್ತಾಯಿದ್ವಿ. ನಿಮ್ಮ ಒಂದು ಅವಧಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿ? ಕಾಮಗಾರಿಗಳಂತ ಅಂದರೆ, ಇವಾಗ ನಮ್ಮದು SC/ST ಕಾಲೋನಿ, ಜನತಾ ಕಾಲೋನಿಯಲ್ಲಿ ಕೆಲಸಗಳು ಆಗಬೇಕು, ಇವಾಗ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ. ನಮ್ಮ ಶಾಸಕರ ಮುಖಾಂತರ ಒಂದು ಡಿಜಿಟಲ್ ಗ್ರಂಥಾಲಯನೂ ಓಪನ್ ಮಾಡಿದ್ವಿ. ಅದನ್ನು ವ್ಯವಸ್ಥೆ ಆಗಿದೆ. ಎಲ್ಲ ಗ್ರಂಥಾಲಯ ಯಾವ ರೀತಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇರಬೇಕು, ಎಲ್ಲ ವ್ಯವಸ್ಥಿತವಾಗಿದೆ. ನಾನು ಅಷ್ಟೇ, ಇವಾಗ ಸಾಮಾನ್ಯವಾಗಿ ಎಲ್ಲ ಅಂಗನವಾಡಿಗಳಿಗೂ ನಾನು ಹೋಗಿ ಭೇಟಿ ಮಾಡ್ತೀನಿ. ಅಂಗನವಾಡಿ ಶಿಕ್ಷಕರು ಯಾವ ರೀತಿ ಅಲ್ಲಿ ಎಲ್ಲ ಪ್ರತಿಯೊಂದೂ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ನೀಟಾಗೆಲ್ಲ ಮಾಡಿದ್ದಾರೆ, ಎಲ್ಲ ಪ್ರತಿಯೊಂದು ಚೆಕ್ ಮಾಡಿದ್ದೀನಿ. ಆಮೇಲೆ 5 ಅಂಗನವಾಡಿ ಬರುತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರೋದು. ಸೊ 5 ಅಂಗನವಾಡಿಗಳಿಗೂ ಸಹ ನನ್ನ ಮಕ್ಕಳಿಗೋಸ್ಕರ ಒಂದು ನಮ್ಮ ಸದಸ್ಯಗಳ ಮುಖಾಂತರ ಒಂದು ಶುದ್ಧ ಕುಡಿಯುವ ನೀರಿನ ಸಹ ನಾವು ಅಕ್ವಾಗಾರ್ಡ್ನ ಫಿಕ್ಸ್ ಮಾಡಿಸ್ಕೊಟ್ಟಿದ್ದೀವಿ. ಸಾಲದಕ್ಕೆ ನಾನೇ ಖುದ್ದಾಗಿ ಹೋಗಿ 5 ಅಂಗನವಾಡಿಗಳಿಗೂ ಭೇಟಿ ಮಾಡಿ ನೀರು ಶುದ್ಧವಾಗಿ ಬರುತ್ತಾ ಇಲ್ವಾ ಅಂತ ನಾನೇ ಕುಡಿದು ಪರೀಕ್ಷೆ ಮಾಡಿ ಚೆನ್ನಾಗಿದೆ ಅಂತ ನಾನು ಎಲ್ಲ ಮಾಹಿತಿ ಹೇಳಿದ್ದೀನಿ ಅವ್ರಿಗೆ. ಜೊತೆಗೆ ಅಂಗನವಾಡಿ ಸಹಾಯಕಿಯರು ಅಡುಗೆ ಕೋಣೆಗೂ ಹೋಗಿ ಅಲ್ಲಿ ನೀಟಾಗಿ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರಾ, ಮಕ್ಕಳಿಗೆಲ್ಲ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಡುಗೆ ಕೋಣೆಯಲ್ಲಿ ಅಂತ ಹೋಗಿ ಎಲ್ಲ ಖುದ್ದಾಗಿ ಭೇಟಿ ಮಾಡಿ ನೋಡಿದ್ದೀನಿ. ಎಲ್ಲ ಚೆನ್ನಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದಾರೆ. ಜೊತೆಗೆ ಅವರ ತಯಾರಿ ಮಾಡಿದಂಥ ಅಡುಗೆನೂ ಸಹ ನಾನು ಅಲ್ಲೇ ನಿಂತು ಖುದ್ದಾಗಿ ತಿಂದು ಅದರಲ್ಲಿ ಯಾವ ಥರ ಮಕ್ಕಳಿಗೆ ತಿನ್ಬೋದೋ ಊಟ, ಎಕ್ಸಾಂಪಲ್ ಉಪ್ಪು, ಹುಳಿ, ಖಾರ ಎಲ್ಲ ಮಾಡೋದು ಮಕ್ಕಳಿಗೆ ಇಷ್ಟ ಆಗುತ್ತಾ ತಿನ್ಬೋದು ಅಂತ ಅದನ್ನು ಸಹ ನಾನು ಖುದ್ದಾಗಿ ತಿಂದು ನಾನು ಚೆಕ್ ಮಾಡಿದ್ದೀನಿ.
ಎಲ್ಲ 5 ಅಂಗನವಾಡಿಗಳಲ್ಲೂ ಸಹ ಎಲ್ಲ ಬುಕ್ ಮೇಂಟೈನ್ ಮಾಡಿದ್ದಾರೆ. ಲೆಡ್ಜರ್ ಬುಕ್ ಆಗಿರ್ಬೋದು, ಗರ್ಭಿಣಿಯರು ಎಷ್ಟು ಜನ, ಬಾಣ್ತಿದ್ದೀರು ಎಷ್ಟು ಜನ ಇದ್ದಾರೆ, ಮಕ್ಳಿಗೆ ಎಷ್ಟು ದಿವಸಕ್ಕೆ ಎಷ್ಟು kg ಫುಡ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗೂ ನಾನು ಭೇಟಿ ಮಾಡಿದ್ದೀನಿ. ಮಕ್ಕಳಿಗೆ ಮಧ್ಯಾಹ್ನ ಹೊತ್ತು ಬಿಸಿ ಊಟ ಬರ್ತಾ ಇದೆಯಾ, ಮಕ್ಕಳು ತಿಂತಾ ಇದ್ದಾರಾ, ಮೊಟ್ಟೆ ಆಗಿರ್ಬೋದು, ಚುಕ್ಕಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮತ್ತು ಅಲ್ಲಿ ಬುಕ್ ಲಿಸ್ಟಲ್ಲಿ ನಾನು ತೆಗ್ಸಿ ನೋಡ್ತೀನಿ. ಲೆಡ್ಜರ್ ಬುಕ್ಕಲ್ಲಿ ಇಷ್ಟು ದಿವಸಕ್ಕೆ ಇಷ್ಟು ಮಕ್ಳಿಗೆ ನೀವು ಚುಕ್ಕಿ ಕೊಡ್ತಾಯಿದ್ದೀರಾ, ಮಕ್ಕಳು ಮೊಟ್ಟೆ ತಿಂದಿದ್ದರೆ ಮಕ್ಕಳಿಗೆ ಏನು ಕೊಡ್ತಾಯಿದ್ದೀರ ಅಂತ. ಸೊ ಅಲ್ಲೂ ಕೂಲಂಕುಷವಾಗಿ ಸರ್ಕಾರಿ ಶಾಲೆಗಳಲ್ಲೂ ಸಹ ಅಲ್ಲೂ ಭೇಟಿ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಸರ್ಕಾರಿ ಆಸ್ಪತ್ರೆಗೂ ಸಹ ನಾನು ಹೋಗ್ತಾ ಇರ್ತೀನಿ. ಹೋದಾಗ ಅಲ್ಲಿನ ಸ್ವಚ್ಛತೆ ಬಗ್ಗೆ ನೋಡ್ತೀನಿ. ಶೌಚಾಲಯದ ಬಗ್ಗೆ ಕ್ಲೀನಿಂಗ್ ಇರಲಿಲ್ಲ ಅಂದಾಗ ನಮ್ಮ ಪಂಚಾಯತಿ ವತಿಯಿಂದನೇ ಅಲ್ಲಿ ಶೌಚಾಲಯದ ಬಗ್ಗೆ ಕ್ಲೀನಿಂಗ್ ವ್ಯವಸ್ಥೆ ಇದೆ, ಅಲ್ಲಿ ಮಾಡಿಸ್ಕೊಡ್ತೀವಿ. ಸರ್ಕಾರಿ ಆಸ್ಪತ್ರೆ ಮುಂದೆಗಳನ್ನು ಅಷ್ಟೇ ನಮ್ಮ ಕೆಲಸಗಾರಗಳನ್ನೆಲ್ಲ ಬಿಟ್ಟು ಕ್ಲೀನಿಂಗ್ನ ವ್ಯವಸ್ಥೆನ ಮಾಡಿಕೊಡ್ತಾ ಬಂದಿದ್ದೀವಿ. ಸೊ ಹೀಗೆ ನಾವು ಸದಸ್ಯರುಗಳ ಮುಖಾಂತರ, ನಮ್ಮ ಪಂಚಾಯತಿ ವತಿಯಿಂದ ಅಧಿಕಾರಿಗಳ ಮುಖಾಂತರ ನಾವು ಮಾಡ್ಕೊಂಬಂದಿದ್ವಿ. ಸ್ಟಾರ್ಟಿಂಗು ನಾವು ಗಣಪತಿ ದೇವಸ್ಥಾನ ಹತ್ರ, ಅದು ಎಷ್ಟೋ ವರ್ಷಗಳಿಂದ ಮಳೆ ಜಾಸ್ತಿ ಬಂದು ಮಳೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ನಾವೇನು ಮಾಡಿದ್ವಿ, ನಮ್ಮ ಸದಸ್ಯರನ್ನ ಮುಂದೆ ಬಿಟ್ಟು ಅದೇ ವಾರ್ಡ್ನ ಸದಸ್ಯರುಗಳನ್ನ ಕರ್ಕೊಂಡು ಅಲ್ಲೆಲ್ಲ ಕ್ಲೀನ್ ಮಾಡಿಸ್ವಿ. ಯಥೇಚ್ಛವಾಗಿ ತುಂಬ ಹೆವಿ ಮರಳಿತ್ತು, ಎಲ್ಲ ನೀಟಾಗಿ. ಅಲ್ಲಿ ಫಾಸ್ಟಾಗಿ ಗಾಡಿ ಬಂದಾಗೆಲ್ಲ ಏನಾಗೋದು, ಬೈಕಲ್ಲಿ ಸ್ಕಿಡ್ಡಾಗಿ ಬಿದ್ದೋಗೋರು. ಸೊ ಅದು ನನ್ನ ಗಮನಕ್ಕೆ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿ ಸ್ಪಾಟ್ಗೆ ಹೋಗಿ ಭೇಟಿ ಮಾಡಿ ನೋಡಿ ಯಾವ ಥರ ಅಂತ ಅದನ್ನೊಂದು ವ್ಯವಸ್ಥಿತ ರೂಪದಲ್ಲಿ ಮರಳೆಲ್ಲ ಇದ್ದಿದ್ದೆಲ್ಲ ಫುಲ್ಲು ಅದನ್ನು ಬೇರೆ ಕಡೆಗೆ ಕ್ಲೀನಿಂಗ್ ಮಾಡಿಸ್ಕೊಂಡು ಕೊಟ್ವಿ. ಮರಳೆಲ್ಲ ತೆಗೆದು ಅದು ಇವಾಗ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲೂ ಸ್ಕಿಡ್ ಆಗೋಲ್ಲ, ಎಲ್ಲೂ ಗಾಡಿಗಳು ಫಾಸ್ಟಾಗಿ ಬಂದರೂ ಬೀಳಲ್ಲ. ಸೊ ಅದಕ್ಕೆ ನನ್ನ ಗಮನಕ್ಕೆ ಬಂತು. ಸೊ ಅದು ನಾನು ಅಲ್ಲಿ ಕೆಲಸ ಮಾಡಿಸ್ದೆ. ನಮ್ಮ ಸಾರ್ವಜನಿಕರು, ನಮ್ಮ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ತರಬೇತಿ ಆಗಿರ್ಬೋದು, ಬ್ಯೂಟಿಷನ್ ಆಗಿರ್ಬೋದು, ಅವ್ರ ಕಲಿಯೋದಕ್ಕೆ ಒಂದು ಜಾಗನ ವ್ಯವಸ್ಥೆನ ಮಾಡಿಕೊಡ್ತಾ ಬಂದಿದ್ದೀವಿ. ಈಗಲೂ ಸಹ ಒಂದು 3ನೇ ಬ್ಯಾಚನ್ನು ನಡೀತಾ ಇದೆ ಟೈಲರಿಂಗ್ ತರಬೇತಿ ಕ್ಲಾಸಸ್ಸು. ನಮ್ಮ ಪಂಚಾಯತಿ ಆಪೋಸಿಟು ಒಂದು ಗ್ರಂಥಾಲಯದ ಮೇಲೆ ಒಂದು ಶ್ರೀಶಕ್ತಿ ಭವನ ಅಂತ ಇದೆ. ಸೊ ಅಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಮ್ಮ ಮಹಿಳೆಯರು ಕಲೀಲಿ ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷನ್ ಆಗಿರ್ಬೋದು, ಸೀರೆ ಕುಚ್ಚುಗಳು, ಫಾಲ್ಸ್ಗಳು ಅವೆಲ್ಲ ಕಲಿಯೋಕ್ಕೆ 4ನೇ ಬ್ಯಾಚ್ ನಡೀತಾ ಇದೆ. ಸೊ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಮೊದಲನೇ ಇತ್ತೀಚೆಗೆ ರೀಸೆಂಟಾಗಿ ನಮ್ಮ ತಾವರೆಕೆರೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಟ್ಯಾಲೆಂಟಾಗಿ ಓದ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ ಶಿಕ್ಷಕರು ಯಾವ ಥರ ಮಕ್ಳಿಗೆ ಪಾಠ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಮ್ಮ ಜನಶಕ್ತಿ ನ್ಯೂಸ್ ಚಾನಲ್ನ ನಿಮ್ಮನ್ನೇ ಕರೆಸಿ ನಾನು ಅಲ್ಲೂ ಸಹ ಒಂದು ಕ್ವಿಜ್ ಥರ ವ್ಯವಸ್ಥೆ ಮಾಡಿಕೊಟ್ಟೆ. ಅಲ್ಲೂ ಸಕ್ಸಸ್ ಆಯಿತು ಮಕ್ಕಳು. ಅದು ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಯಾವ ಥರ ಕಲಿಕೆಯಲ್ಲಿ ಮುಂದಿದ್ದಾರೆ, ಶಿಕ್ಷಕರ ಕಲಿಕೆಯಲ್ಲಿ ಯಾವ ಥರ ಮಕ್ಕಳಿಗೆ ಹೇಳ್ಕೊಂಡು ಕೊಡ್ತಾರೆ, ಅದೊಂದು ನಾನು ತಿಳ್ಕೊಂಡೆ. ಸೊ ಈ ಥರ ನನಗೆ ತೋಚಿದ್ದು ನಾನು ಮಾಡ್ಕೊಂಡು ಬರ್ತಾನೆ ಇದ್ದೀನಿ ನನ್ನ ಊರು, ನನ್ನ ಗ್ರಾಮಕ್ಕೆ. ಆಮೇಲೆ ನಮ್ಮ ಪಂಚಾಯತಿಗೆ ಬಡ ಮಕ್ಕಳುಗಳಿಗೆ ಹೈಯರ್ ಸ್ಟಡಿ ಮಾಡ್ತಾ ಇರೋರಿಗೆ ನಾವು ಲ್ಯಾಪ್ಟಾಪ್ ಸಹ ವಿತರಣೆ ಮಾಡಿದ್ದೀವಿ. ವಿಕಲಚೇತನರಿಗೆ ಸಹ ಅಷ್ಟೇ ಅವ್ರಿಗೆ ಯಾವ ಥರ ಸೌಲಭ್ಯ ಬೇಕೋ, ಎಕ್ಸಾಂಪಲ್ ನಾವು ಕಿವಿ ಕೇಳಿಸಲ್ದೇ ಇದ್ದವ್ರಿಗೆ ಅವ್ರಿಗೆ ಕಿವಿ ಒಂದು ಮಿಷಿನ್ ಆಗಿರ್ಬೋದು, ವೀಲ್ ಚೇರ್ ಆಗಿರ್ಬೋದು, ಏನಿವನ್ ಅವ್ರಿಗೆ ಯಾವ ಥರದ್ದು ಉಪಯೋಗ ಆಗುತ್ತೋ ಅದನ್ನು ಸಹ ನಾವು ನಮ್ಮ ಜಯಲಕ್ಷ್ಮಿ ಅಂತ ಇದ್ದರೆ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಅವರು ಬರ್ತಾರೆ. ಸೊ ಅವ್ರ ಮುಖಾಂತರ ನಾವು ವಿಕಲಚೇತನರಿಗೆ ಸಹಾಯನ ಮಾಡ್ತಾ ಇರ್ತಾರೆ. ಅಲ್ಲೇ ನಮ್ಮ ಪಂಚಾಯತಿಗೆ ವ್ಯಾಪ್ತಿ ಒಳಪಟ್ಟಂತೆ ಯಾರಾದರೂ ತೀರ ಬಡವರು, ಅದರಲ್ಲೂ ಹಿಂದುಳಿದ ವರ್ಗದವ್ರು ಏನಾದರೂ ಅವ್ರ ಮನೇಲಿ ತೀರೋಗಿದ್ರೆ ಸೊ ಅಂಥವನ್ನ ಗುರುತಿಸಿ ನಾವು ಏನು ಮಾಡ್ತೀವಿ, ನಮ್ಮ ಪಂಚಾಯತಿ ವತಿಯಿಂದ ಅವ್ರಿಗೆ ಏನಾದರೂ ಒಂದು ಶವ ಸಂಸ್ಕಾರಕ್ಕೆ ಅಂತ ಒಂದು 5,000 ರೂಪಾಯಿ ನಾವು ಅಮೌಂಟ್ ಅವ್ರಿಗೆ ಕೊಡ್ತೀವಿ ನಮ್ಮ ಪಂಚಾಯತಿ ವತಿಯಿಂದ. ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಸದಸ್ಯರುಗಳ ಮುಖಾಂತರನೇ ಸದಸ್ಯರುಗಳು ನಮಗೆ ಮಾಹಿತಿ ಕೊಡ್ತಾರೆ, ಮೇಡಮ್ ಅವರೇ ಇಲ್ಲಿ ಬಲ್ಪು ಇಲ್ಲ ಅಂತ. ಸೊ ನಾವು ಅದಕ್ಕೇ ಟೆಂಡರ್ ಮುಖಾಂತರ ತೊಗೊಂಡಿದ್ದೀವಿ ಆನಂದ್ ಅಂದ್ಬಿಟ್ಟು. ಸೊ ಅವ್ರು ಕಾಲ್ ಮಾಡಿದಾಗ ಅವ್ರು ಹೋಗಿ ಎಲ್ಲ ಕಡೆಗೆ ಹೋಗಿ ಬಲ್ಪ್ಗಳನ್ನ ಹಾಕೊಂಡು ಬರ್ತಾರೆ. ಎಲ್ಲ ಬಲ್ಪ್ಗಳೂ ಇಲ್ಲ ಅಂತಂದಾಗ ಬಂದು ಬರ್ಸ್ತಾರೆ ಸದಸ್ಯರುಗಳು. ಸೊ ಇಂಥ ವಾರ್ಡಲ್ಲಿ ಇಷ್ಟು ಬಲ್ಪ್ ಬೇಕು, ಇಂಥ ವಾರ್ಡಲ್ಲಿ ಇಷ್ಟು ಬಲ್ಪ್ ಬೇಕು ಅಂತ. ಸೊ ಅವ್ರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಬೀದಿ ದೀಪಗಳಾಗಿ. ಆಮೇಲೆ ನಮ್ಮ ತಾವರೆಕೆರೆಗೆ ಎಂಟೇರ್ ಎಲ್ಲ ವ್ಯಾಪ್ತಿಗೆ ಒಳಪಟ್ಟಂತೆ ನಾವು CC ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ದೀವಿ. ಎಲ್ಲ ಸದಸ್ಯಗಳ ಮುಖಾಂತರ ಅವ್ರಿಗೆ ಕರೆ ಮಾಡಿ ಹಿಂಗೆ ನಿಮ್ಮ ವಾರ್ಡ್ಗೆ ಬಂದು ಕ್ಯಾಮ್ರಾ ಹಾಕ್ಸ್ತಾ ಇದ್ದೀವಿ ಅಂತ ಅವ್ರ ಮಾಹಿತಿ ಕೊಟ್ಟು, ಸೊ ನಾನು ಖುದ್ದಾಗ ಅಲ್ಲಿ ಹೋಗಿ ಭೇಟಿ ನಿಂತ್ಕೊಂಡು ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಇನ್ನೂ ಹಾಕ್ಸ್ಬೇಕು, ಎಲ್ಲ ಪಾಯಿಂಟ್ ಮಾಡ್ಕೊಂಡಿದ್ದಾರೆ, ಕೇಬಲ್ ಅವರೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಸೊ ಇನ್ನೂ ಹಾಕ್ಸ್ತೀವಿ. ಇವಾಗ ಸದ್ಯಕ್ಕೆ ಊರ ಹಬ್ಬ ಹತ್ರ ಬರೋದ್ರಿಂದ ಎಲ್ಲ ಕಡೆಗೂ ಇವಾಗ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. 50 ಫೈನಾನ್ಸ್ ಅನುದಾನ ಅಂತ ಅದನ್ನು ಅಂದಾಗ ನಾವು ಸದಸ್ಯರಾದಾಗ ಒಂದು ಸಾರಿ ಬಂದಿತ್ತು. ಅಲ್ಲೂ ನಾನು ಎಲ್ಲ ವಾರ್ಡ್ಗಳಲ್ಲಿ ಆಯಾ ಸದಸ್ಯಗಳು ಆ ವಾರ್ಡ್ಗಳಲ್ಲಿ ಕೆಲಸ ಮಾಡಿಸ್ಕೊಂಡ್ರು. ಸೊ ಈಗ ಅಧ್ಯಕ್ಷರು ಆದಾಗೂ ಸಹ ಇವಾಗೂ ನಾವು 50 ಫೈನಾನ್ಸ್ ಕೆಲಸಗಳನ್ನ ಮಾಡ್ಕೊಂಡು ಕೊಟ್ಟಿದ್ದೀವಿ. CC ಡ್ರೈವ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಕೆಲಸ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಫಸ್ಟು ನನ್ನ ತಾವರೆಕೆರೆ ಜನತೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ನನಗೆ
2.5 ವರ್ಷಗಳ ಕಾಲ ಸದಸ್ಯರಾಗಿ ನನಗೆ ಅವರು ಎಲ್ಲ ಸೇರಿಕೊಂಡು ಮುಖಂಡರಾಗಿರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರ್ಬೋದು, ಎಲ್ಲ ನನ್ನ ತಾವರೆಕೆರೆ ಯುವ ಜನತೆ ನನ್ನನ್ನು ಒಂದು ಅವಿರುದ್ಧವಾಗಿ ಆಯ್ಕೆ ಮಾಡಿ ಸದಸ್ಯತ್ವ ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನನ್ನ ಆಯ್ಕೆ ಮಾಡಿ ಸದಸ್ಯತ್ವ ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ಅಧ್ಯಕ್ಷ ಸ್ಥಾನ ಬಂದಿದ್ದು. ಸದಸ್ಯರಾದ್ಮೇಲೆ ತಾನೇ ಅಧ್ಯಕ್ಷ ಬರೋದು, ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ನಾನು ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಾವರೆಕೆರೆ ಗ್ರಾಮ, ನನ್ನ ಜನತೆ ನನ್ನ ಕೈ ಬಿಡಲಿಲ್ಲ. ಅದೇ ನಿಮ್ಮ ಮಾತಿನ ಪ್ರಕಾರ ನೀವು ಹೆಂಗೆ ನನಗೆ ಆರಿಸಿ ನನಗೆ ಒಂದು ಸದಸ್ಯತ್ವ ಸ್ಥಾನ ಕೂರಿಸಿದ್ದೀರಲ್ವ, ಅದೇ ಪ್ರಕಾರ ನನ್ನ ಅಧ್ಯಕ್ಷರ ಸ್ಥಾನ ಬಂತು. ಆ ತಾಯಿಯ ಆಶೀರ್ವಾದದಿಂದ ನನಗೆ ಲಾಟ್ರಿ ಮುಖಾಂತರ ಅಧ್ಯಕ್ಷ ಸ್ಥಾನ ಬಂತು. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸತತವಾಗಿ 2.5 ವರ್ಷಗಳ ಕಾಲ ಅಧ್ಯಕ್ಷ ಆಗಿ ನಾನು ಒಂದು ಅಧಿಕಾರವನ್ನು ನಾನು ಆಡಳಿತವನ್ನು ಮಾಡಿದೆ. ಇದರಲ್ಲಿ ಏನಾದರೂ ನಂದು ಲೋಪದೋಷಗಳೇನಾದರೂ ನಿಮ್ಮಲ್ಲಿ ಕಂಡು ಬಂತು ಅಂದರೆ ದಯವಿಟ್ಟು ಕ್ಷಮಿಸಿ. ನಾನೆಲ್ಲೂ ನನ್ನ ಮನಸ್ಸಿಗೆ ಪ್ರಕಾರ ನಾನು ತಪ್ಪು ಮಾಡಿಲ್ಲ. ಲೋಪದೋಷಗಳೆಲ್ಲೂ ಬಂದಿರಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸಾಧ್ಯವಾದಲ್ಲಿ ತಮ್ಮ ಗಮನಕ್ಕೆ ಏನಾದರೂ ಬಂದರೆ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ನನಗೆ ಕ್ಷಮಿಸಬೇಕು ಅಂತ ನನ್ನ ತಾವರೆಕೆರೆ ಜನತೆ, ನನ್ನ ಗ್ರಾಮಸ್ಥರು, ನನ್ನ ಸ್ನೇಹಿತರು, ನನ್ನ ಗೆಳೆಯರು ಎಲ್ಲ ಮುಖಂಡರು, ಯುವ ಮುಖಂಡರು ಸಹ ನಾನು ನಿಮಗೆಲ್ರಿಗೂ ನಾನು ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು 2.5 ವರ್ಷಗಳ ಕಾಲದಲ್ಲಿ ನನಗೆ ಹೆಸರು ಹೇಳೋಕ್ಕಾಗಲ್ಲ. ಕೆಲವರು ನನಗೆ ಪ್ರತ್ಯಕ್ಷವಾಗೂ ಅಷ್ಟೇ, ಪರೋಕ್ಷವಾಗೂ ಅಷ್ಟೇ ನನಗೆ ಬೆನ್ನೆಲುಬಾಗಿ ಕೆಲವು ಟೈಮಲ್ಲಿ ನನಗೆ ಕುಗ್ದಾಗ ನನಗೆ ಇಂಪ್ರೆಸ್ ಮಾಡಿದ್ದೀರಾ, ನನಗೆ ಸಾಥ್ ಕೊಟ್ಟಿದ್ದೀರಾ, ನಿಮ್ಮ ಛಲ, ನನಗೆ ಶಕ್ತಿ, ಸಾಮರ್ಥ್ಯ, ಧೈರ್ಯ ತುಂಬಿದ್ದೀರಾ. ಸೊ ನಿಮಗೆಲ್ರಿಗೂ ನಾನು ಸದಾ ಚಿರಋಣಿ ಅಂತ ಹೇಳ್ತಾ, ಈಗ ಆಲ್ಮೋಸ್ಟ್ ಅಧ್ಯಕ್ಷ ಸ್ಥಾನ ಮುಗಿದು 1 ವಾರ ಆಯಿತು. ನಾನು ಅಧ್ಯಕ್ಷ ಇದ್ರೂ ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ಸದಾ ಸಿದ್ಧ. ಅವಧಿ ಮುಗ್ದಿದ್ರೂ ನಾನೊಂದು ಸಾರ್ವಜನಿಕವಾಗಿ ನಿಮಗೆ ಸೇವೆ ಮಾಡೋದಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಧರ್ಮಪತ್ನಿಗೆ 5 ವರ್ಷಗಳ ಕಾಲ ಈಗ ನಾವು ತಾವರೆಕೆರೆ ಪಂಚಾಯತಿಲಿ ಆಡಳಿತನ ಮಾಡಿದೋ. ಅದಕ್ಕೆ ಮುಂಚೆ ಸದಸ್ಯರಾಗಲಿಕ್ಕೆ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ, ಪಕ್ಷಾತೀತವಾಗಿ ಆಯ್ಕೆ ಮಾಡಿದ್ರು. ಎಲ್ಲರೂ ಸೇರಿ ನಮ್ಮನ್ನ ಪಕ್ಷಾತೀತವಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅವರಿಗೆಲ್ಲ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇನ್ನು 2.5 ವರ್ಷ ನಾವು ಇವ್ರನ್ನ ಅಧ್ಯಕ್ಷರಾಗಿ ಇದು ಮಾಡಿದಾಗ ನಾವೆಲ್ಲ ಒಳ್ಳೆ ಕೆಲಸಗಳನ್ನ ನಿಮ್ಮ ಮುಖಾಂತರನೇ, ನಿಮ್ಮನ್ನೆಲ್ಲರ ಸಹಕಾರದಿಂದನೇ ಮಾಡಿದ್ದೀವಿ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ. ಅದಕ್ಕೂ ನೀವು ನಮಗೆ 2.5 ವರ್ಷಗಳ ಕಾಲ ಎಲ್ಲರೂ ಸಾಥ್ ಕೊಟ್ಟಿದ್ದೀರಾ, ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ನಿಮಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾವರೆಕೆರೆ ಗ್ರಾಮಸ್ಥರು, ಮುಖಂಡರುಗಳು, ಹಿರಿಯ ಮುಖಂಡರು, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ಬೋದು, ಸದಸ್ಯರಾದಾಗ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ನಮ್ಮಿಂದ ಏನಾದರೂ ನಡೆದಿದ್ರೆ ಅದಕ್ಕೆ ಕ್ಷಮೆ ಇರಲಿ. ಏನೂ ಮಾಡಿಲ್ಲ, ಆದ್ರೂ ಏನಾದರೂ ನಮಗೆ ಗೊತ್ತಿಲ್ಲದಿರ ಏನಾನ ಆಗಿದ್ರೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಈಗ ನಿಮ್ಮ 5 ವರ್ಷ ನಿಮ್ಗೆ ಸೇವೆಗಳನ್ನ ಮಾಡ್ಕೊಂಬಂದಿದ್ವಿ. ಅದೇ ಥರ ನಿರಂತರ ನಾವು ಸಾರ್ವಜನಿಕರ ಸೇವೆಗೆ ಮಾಡಬೇಕು ಅಂದ್ಬಿಟ್ಟು ಸದಾ ಸಿದ್ಧವಾಗಿರ್ತೀವಿ. ನಿಮ್ಮೆಲ್ಲ ಸಹಕಾರ, ಸಹಯೋಗ ಎಲ್ಲ ಮತ್ತು ನಿಮ್ಮ ಪ್ರೀತಿ, ವಿಶ್ವಾಸ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ನಿಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ಹೇಳಿ, ಈಗ ಅಧಿಕಾರ ಮುಗಿದಾದ್ಮೇಲೆ ಏನೋ ಒಂಥರ ಅಧಿಕಾರ ಇದ್ದಾಗ ಎಲ್ಲ ಶಕ್ತಿ ಇತ್ತು, ಈಗೇನೋ ಒಂಥರ ಶಕ್ತಿ ಕುಂದಂಗೆ ಆಗ್ತಿದೆ, ಅಥವಾ ಹೀಗೆ ಹೆಂಗಿರುತ್ತೆ? ಫೀಲ್ ಅಂತಂದರೆ ಶಕ್ತಿ ಹಾಗೇ ಇದೆ, ಶಕ್ತಿ ಏನು ಕುಂದಿಲ್ಲ. ಅಧಿಕಾರದಲ್ಲಿದ್ದ ಶಕ್ತಿ ಹಾಗೆ ಜಾಸ್ತಿ ಇದೆ. ಅಧಿಕಾರ ಸ್ವಲ್ಪ ಅದೃಷ್ಟ ಅನ್ನೋದು ಒಂದು ಹೇಳ್ದೆ ಕೇಳದೆ ಬಂತು ನನಗೆ. ಸೊ ಈಗ ಹೇಳ್ದೆ ಕೇಳಿದೆ ನಾನು ಕೊಡಲೇಬೇಕಲ್ವ ಅಧ್ಯಕ್ಷ. ಇವಾಗ ನನಗೆ ಅಧ್ಯಕ್ಷ ಆಗ್ತಿರಂತ ನಮ್ಗೆ ಗೊತ್ತಿರಲಿಲ್ಲ, ಅದು ಹೇಳ್ದೆ ಕೇಳದೆ ಬಂದ್ಬಿಡ್ತು ಆಕಸ್ಮಿಕವಾಗಿ. ಅಧ್ಯಕ್ಷ ಅನ್ನೋದು ಯಾರಕ್ಕೂ ಸತ್ತಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಸೊ ಅದು ಯಾವ ರೀತಿ ಬಂತು ಆ ರೀತಿ ನಾನು ನಗ್ನಗ್ತಾ ಸ್ವೀಕರಣೆ ಮಾಡಿದೆ. ಅದೇ ರೀತಿ ನಗ್ನಗ್ತಾನೆ ನಾವು ಅಧಿಕಾರನ ಬಿಟ್ಕೊಂಡು ಕೊಡಬೇಕಲ್ವ. ನನಗೆ ಸತತವಾಗಿ 5 ವರ್ಷನೂ ನಂಗೆ ಖುಷಿಯಾದ ದಿನನೇ ಅಂತ ನಾನು ಭಾವಿಸ್ತೀನಿ. ನನಗೆ ಎಲ್ಲೂ ನನಗೆ ಬೇಜಾರಾಗಿಲ್ಲ, ಆದರೂ ನಾನು ಬೇಜಾರು ಮಾಡ್ಕೊಳ್ಳೋ ಅಂತೇಳಿ ಅಲ್ಲ. ನಾನು ಬೇಜಾರಾಗಿದ್ರು ಅದನ್ನು ನಗ್ನಗ್ತವಾಗಿ ನಾನು ಸ್ವೀಕರಣೆ ಮಾಡ್ತೀನಿ. ನಗ್ನಗ್ತವಾಗಿ ಖುಷಿಯಾಗಿ ನನ್ನ ಅಧಿಕಾರನ ಸ್ವೀಕರಣೆ ಮಾಡಿದೆ. ಎಲ್ಲೋ ಒಂಚೂರು ನನ್ನ ಮನಸ್ಸು ಕುಗ್ದಾಗ ಪ್ರತ್ಯಕ್ಷವಾಗಿರ್ಬೋದು, ಪರೋಕ್ಷವಾಗಿರ್ಬೋದು, ಹೇಳಿದ್ನಲ್ಲ ಸ್ಟಾರ್ಟಿಂಗು, ನನಗೆ ಒಂದು ಕರೆ ಮೂಲಕ ನನಗೆ ಧೈರ್ಯ ತುಂಬಿರೋರು ಇದ್ದಾರೆ. ನನಗೆ ಯಾವುದೇ ಕಾರಣಕ್ಕೂ ನೀವು ಕುಗ್ಬೇಡ್ರಿ ಅಕ್ಕ, ಅವ್ರು ಮಾಡಿದಾರೆ ಅನುಭವಿಸ್ತಾರೆ, ನೀವು ಕುಗ್ಬೇಡಿ, ನಿಮ್ಮ ಶಕ್ತಿ, ಛಲ, ಧೈರ್ಯ, ಸ್ಫೂರ್ತಿ ಹೀಗೆ ಇರಲಿ ಅಂತ ಪ್ರತ್ಯಕ್ಷವಾಗೂ ಹೇಳಿದ್ದಾರೆ. ಕರೆ ಮಾಡಿ, ಫೇಸ್ ಟು ಫೇಸು ಕರೆ ಮಾಡಿ, ಪರೋಕ್ಷವಾಗೂ ನನಗೆ ಧೈರ್ಯ ತುಂಬಿದ್ದಾರೆ.